ಮತ್ತು GST ಪರಿಹಾರದಲ್ಲಿ ಇವತ್ತು 1,06,000 ಕೋಟಿ ರೂಪಾಯಿ ಪರಿಹಾರ ಬಂದಿದೆ 5 ವರ್ಷದಲ್ಲಿ. 14% ಗ್ರೋತನ್ನು ಲೆಕ್ಕಾಚಾರ ಮಾಡಿ, ಯಾವುದೇ ರಾಜ್ಯ 14% ಗ್ರೋತ್ ಮಾಡೋದಿಲ್ಲ, ಆದರೂ ಕೂಡ 5 ವರ್ಷ ಕಾಂಪನ್ಸೇಷನ್ ಬಂದಿದೆ. ಅದು 2022ಕ್ಕೆ ಮುಗೀತದೆ. ಆದರೆ ಇವರು 2023-24ವರೆಗೂ ಅದನ್ನು ಲೆಕ್ಕಾಚಾರ ಮಾಡಿ ಇವತ್ತು ಬಜೆಟ್ ಬುಕ್ನಲ್ಲಿ ಮತ್ತು ಈ ನಿರ್ಣಯದಲ್ಲಿ ತಂದು ಜನರಿಗೆ ಸುಳ್ಳು ಅಂಕಿ ಸಂಖ್ಯೆಗಳನ್ನ ಕೊಡುವಂಥ ಪ್ರಯತ್ನ, ಅತ್ಯಂತ ಹೀನವಾಗಿರುವಂಥ ಒಂದು ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. 15ನೇ ಹಣಕಾಸಿನಲ್ಲಿ ಈಗಾಗಲೇ 1,05,000 ಕೋಟಿ ರೂಪಾಯಿ ಬಂದಿದೆ 2.5 ವರ್ಷದಲ್ಲಿ. 1,05,000 ಕೋಟಿ ಬಂದಿದೆ. 14ನೇ ಹಣಕಾಸಿನ ಒಟ್ಟು ಬಂದಿರೋದು 84,000 ಕೋಟಿ 5 ವರ್ಷದಲ್ಲಿ. 2.5 ವರ್ಷದಲ್ಲಿ 1,05,000 ಕೋಟಿ ಬಂದಿದೆ. ಇನ್ನೂ 1,00,000 ಕೋಟಿ 26ವರೆಗೂ ಮಾರ್ಚ್ವರೆಗೂ ಇನ್ನು 15 ಹಣಕಾಸಿನ ಅವಧಿ ಇದೆ, ಅವಾಗ ಬರ್ತಾ ಇದೆ. ಈ ಎಲ್ಲ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿ ಈ ನಿರ್ಣಯವನ್ನು ತರೋ ಮುಖಾಂತರ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸಂಘರ್ಷ ಮಾಡಿ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜ್ಯದ ಜನತೆಗೆ ಹಾನಿ ಮಾಡುವಂಥ ಕೇವಲ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಇವತ್ತು ಕರ್ನಾಟಕದ ಜನರಿಗೆ ತಪ್ಪು ದಾರಿಯನ್ನು ಎಳೆದು ಕರ್ನಾಟಕ ರಾಜ್ಯಕ್ಕೆ ಹಿನ್ನಡೆ ಉಂಟು ಮಾಡುವಂಥ ಹೀನವಾದಂಥ ಕೆಲಸ ಈ ಸರ್ಕಾರ ಮಾಡಿದೆ. ಇದನ್ನು ಎಲ್ಲರೂ ಸಾರ್ವತ್ರಿಕ ಖಂಡಿಸಬೇಕು. ಈ ಸತ್ಯವನ್ನು ಜನರ ಬಳಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ. ಮತ್ತು GST ಪರಿಹಾರದಲ್ಲಿ ಇವತ್ತು 1,06,000 ಕೋಟಿ ರೂಪಾಯಿ ಪರಿಹಾರ ಬಂದಿದೆ 5 ವರ್ಷದಲ್ಲಿ. 14% ಗ್ರೋತನ್ನು ಲೆಕ್ಕಾಚಾರ ಮಾಡಿ, ಯಾವುದೇ ರಾಜ್ಯ 14% ಗ್ರೋತ್ ಮಾಡೋದಿಲ್ಲ, ಆದರೂ ಕೂಡ 5 ವರ್ಷ ಕಾಂಪನ್ಸೇಷನ್ ಬಂದಿದೆ. ಅದು 2022ಕ್ಕೆ ಮುಗೀತದೆ. ಆದರೆ ಇವರು 2023-24ವರೆಗೂ ಅದನ್ನು ಲೆಕ್ಕಾಚಾರ ಮಾಡಿ ಇವತ್ತು ಬಜೆಟ್ ಬುಕ್ನಲ್ಲಿ ಮತ್ತು ಈ ನಿರ್ಣಯದಲ್ಲಿ ತಂದು ಜನರಿಗೆ ಸುಳ್ಳು ಅಂಕಿ ಸಂಖ್ಯೆಗಳನ್ನ ಕೊಡುವಂಥ ಪ್ರಯತ್ನ, ಅತ್ಯಂತ ಹೀನವಾಗಿರುವಂಥ ಒಂದು ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. 15ನೇ ಹಣಕಾಸಿನಲ್ಲಿ ಈಗಾಗಲೇ 1,05,000 ಕೋಟಿ ರೂಪಾಯಿ ಬಂದಿದೆ 2.5 ವರ್ಷದಲ್ಲಿ. 1,05,000 ಕೋಟಿ ಬಂದಿದೆ. 14ನೇ ಹಣಕಾಸಿನ ಒಟ್ಟು ಬಂದಿರೋದು 84,000 ಕೋಟಿ 5 ವರ್ಷದಲ್ಲಿ. 2.5 ವರ್ಷದಲ್ಲಿ 1,05,000 ಕೋಟಿ ಬಂದಿದೆ. ಇನ್ನೂ 1,00,000 ಕೋಟಿ 26ವರೆಗೂ ಮಾರ್ಚ್ವರೆಗೂ ಇನ್ನು 15 ಹಣಕಾಸಿನ ಅವಧಿ ಇದೆ, ಅವಾಗ ಬರ್ತಾ ಇದೆ. ಈ ಎಲ್ಲ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿ ಈ ನಿರ್ಣಯವನ್ನು ತರೋ ಮುಖಾಂತರ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ. ರಾಜ್ಯ ಕೇಂದ್ರ ಸಂಘರ್ಷ ಮಾಡಿ ರಾಜ್ಯದ ಜನತೆಗೆ ಹಾನಿ ಮಾಡುವಂಥ ಕೇವಲ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಇವತ್ತು ಕರ್ನಾಟಕದ ಜನರಿಗೆ ತಪ್ಪು ದಾರಿಯನ್ನು ಎಳೆದು ಕರ್ನಾಟಕ ರಾಜ್ಯಕ್ಕೆ ಹಿನ್ನಡೆ ಉಂಟು ಮಾಡುವಂಥ ಹೀನವಾದಂಥ ಕೆಲಸ ಈ ಸರ್ಕಾರ ಮಾಡಿದೆ. ಇದನ್ನು ಎಲ್ಲರೂ ಸಾರ್ವತ್ರಿಕ ಖಂಡಿಸಬೇಕು. ಈ ಸತ್ಯವನ್ನು ಜನರ ಬಳಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ.